ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಾವು ಅನೇಕ ಪ್ರಶ್ನೆ ಮತ್ತು ಸಲಹೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ. ಪರಿಶಿಷ್ಟ ಜಾತಿಗಳ ಹಣಕ್ಕೆ ಕನ್ನವನ್ನು ಹಾಕಿದಿರಿ ಅಂತ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮಾತಾಡಿದ್ವಿ. ಪರಿಶಿಷ್ಟ ಜಾತಿ SC STಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನೀವು ಕೊಡೋ ಅಂಥ ಹಣ ಏನಿದೆ, ಹಣ 37 ಇಲಾಖೆಗಳಿಗೆ ಹಂಚಿಕೆ ಮಾಡಬೇಡಿ, ನೀವು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ, ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡಿ ಅಂತ ನಾವು ಮನವಿ ಮಾಡಿದ್ವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ B ಜಂಟಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸಿದ್ದರಾಮಯ್ಯನವರು 2.5 ವರ್ಷ ಅಧಿಕಾರವನ್ನು ಪೂರೈಸಿದ್ದಾರೆ. ಅವರ ಆಡಳಿತ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮತ್ತು OBC ವರ್ಗಗಳಿಗೆ ಅಥವಾ ಹಿಂದುಳಿದ ಜಾತಿಗಳಿಗೆ ಯಾವ ಪ್ರಯೋಜನ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ತುಲನೆ ಮಾಡಬೇಕಾಗ್ತದೆ. ಪರಿಶಿಷ್ಟ ಜಾತಿ ವರ್ಗಗಳ ವಿರುದ್ಧಿಗೆ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಹಕ್ಕುಗಳ ಮೇಲೆ SC ST TSP ಕಾಯ್ದೆಯನ್ನು 2014ರಲ್ಲಿ ಸಿದ್ದರಾಮಯ್ಯನವರು ತರ್ತಾರೆ. ಇಲ್ಲಿಗೆ 10-11 ವರ್ಷ ಆಯಿತು. ಅವರು ತಂದಂಥ ಕಾಯ್ದೆ ಸಾರ್ಥಕತೆ ಆಗಿದೆಯಾ? ಏನಾದ್ರು ಆರ್ಥಿಕವಾಗಿ SC ST ಸಮಾಜ ಉದ್ಧಾರ ಅಥವಾ ಬದಲಾವಣೆ ಬಂದಿದೆಯಾ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ತಿಳಿಸ್ಕೊಡಬೇಕಾಗಿದೆ. ಅದಕ್ಕೆ ಪೂರಕವಾಗಿ 2026-27ನೇ ಬಜೆಟ್ ಪೂರ್ವ ಸಭೆಯನ್ನು ಸಿದ್ದರಾಮಯ್ಯನವರು ನಿನ್ನೆ ವಿಧಾನಸೌಧದಲ್ಲಿ 4 ಗಂಟೆಗೆ 2 ಗಂಟೆಗಳ ಕಾಲ ದಲಿತ ಸಂಘಟನೆಗಳ ಜೊತೆಗೆ ಚರ್ಚೆಯನ್ನು ಮಾಡಿದರು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಾವು ಅನೇಕ ಪ್ರಶ್ನೆ ಮತ್ತು ಸಲಹೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ. ಆ ಸಭೆಯ ಮೊದಲಿನಾಗಿ ನಾನೇ ಮಾತಾಡಿದೆ. ಸುಮಾರು ಒಂದು 60-70 ರಾಜ್ಯ ಮಟ್ಟದ ದಲಿತ ಸಂಘಟನೆಗಳು ಪಾಲ್ಗೊಂಡಿದ್ವು. ಸಮಾಜ ಕಲ್ಯಾಣ ಸಚಿವರಾದ HC ಮಾದೇವಪ್ಪನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣದ ಎಲ್ಲ ಅಧಿಕಾರಿಗಳು ಮತ್ತು ದಲಿತ ಸಂಘಟನೆಗಳಿದ್ದಂಥ ಸಭೆಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ಏನು ನಿಮ್ಮ 2023, 2024, 2020ರ ಬಜೆಟ್ನಲ್ಲಿ SC ST TSP ಹಣವನ್ನು ಒಟ್ಟು ನೀವು ದಲಿತರ ಅಭಿವೃದ್ಧಿ ಹಣ, SC STಗಳ ಅಭಿವೃದ್ಧಿಯ ಹಣ, ಅನ್ಯ ಯೋಜನೆಗಳಿಗೆ, ಸಾಮಾನ್ಯ ಯೋಜನೆಗಳಿಗೆ ನಮ್ಮ ಹಣವನ್ನು ದುರುಪಯೋಗ ಮಾಡಿದಿರಿ, ನಮ್ಮ ಹಣವನ್ನು ಬಳಕೆ ಮಾಡಿದಿರಿ, ಪರಿಶಿಷ್ಟ ಜಾತಿಗಳ ಹಣಕ್ಕೆ ಕನ್ನವನ್ನು ಹಾಕಿದಿರಿ ಅಂತ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮಾತಾಡಿದ್ವಿ. ಒಟ್ಟು ಹಣ 3 ವರ್ಷಗಳಲ್ಲಿ, ಕಳೆದ 3 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಹಣ ದುರುಪಯೋಗ ಆಗಿರುವಂಥ ಒಟ್ಟು ಹಣ 38,870.52 ಕೋಟಿ, ಅಂದರೆ 38,870.52 ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಹಣ ಗ್ಯಾರಂಟಿಗೆ, ಮೇಲ್ಸೇತುವೆಗೆ,
ನೀರಾವರಿಗೆ, ಲೋಕೋಪಯೋಗಿ ಇಲಾಖೆಗೆ, ಕೊನೆಗೆ ಹುಲಿ ಸಂರಕ್ಷಣೆ ಕೂಡ ಪರಿಶಿಷ್ಟ ಜಾತಿಯವರ ಹಣವನ್ನು ದುರುಪಯೋಗ ಮಾಡಿದ್ದಾರೆ. 37 ಇಲಾಖೆಗಳಿಗೆ, ಸರ್ಕಾರದ 37 ಇಲಾಖೆಗೆ ಹರಿದು ಹಂಚಿ ಈ ಹಣ ವಿತರಣೆ ಆಗ್ತಾ ಇದೆ. ಈಗ ನೀರಾವರಿ ಇಲಾಖೆಗೆ ಏನು ಪರಿಶಿಷ್ಟ ಜಾತಿಯವರ ಹಣ ವರ್ಗಾವಣೆ ಆಗ್ತಾ ಇದೆಯಲ್ಲ, ಅಲ್ಲಿ ಪರಿಶಿಷ್ಟ SC ST ಜಮೀನು 10% ಅಂತ ಹೇಳ್ತಾ ಇದೆ ಇವ್ರ ಜಮೀನು. ಆದರೆ ಪರಿಶಿಷ್ಟ ಜಾತಿಯವ್ರದೇ 3% 4% ಅಷ್ಟೇ ಅವ್ರ ಜಮೀನು ಇರೋದು ರಾಜ್ಯದಲ್ಲಿ. 24.1% ಹಣವನ್ನು ಆ ಇಲಾಖೆ ಕೊಡ್ತೀರಲ್ಲ, ಆ ಹಣ ಯಾರಿಗೋಗ್ತದೆ? ಲೋಕೋಪಯೋಗಿ ಇಲಾಖೆಗೆ ಹಣ ಕಳಿಸ್ತೀರಿ. ಆ ಇಲಾಖೆಯಲ್ಲಿ ಒಂದು ರಸ್ತೆ ಮಾಡ್ತಾರೆ, ಕಾಲೋನಿನಲ್ಲಿ ಮಾಡಬೇಕು ಅಂತ ಇದೆ. ಆದರೆ ಜನರಲ್ಲಿ ಸಾಮಾನ್ಯ ಜನ ಮೇಲ್ಜಾತಿಗಳ ಕಡೆ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು ರಸ್ತೆ ಮಾಡಿಬಿಡ್ತಾರೆ. ಅವರು ಪ್ರಶ್ನೆ ಮಾಡಿದರೆ ನೀವು ಅಲ್ಲಿ ಓಡಾಡಲ್ವಾ ಎಸ್ಸಿಗಳು ಅಂತ ಕೇಳ್ತಾರೆ. ಬಾವಿಗಳಿಗೆ, ಕೆರೆಗಳಿಗೆ ಹಣ ಖರ್ಚು ಮಾಡ್ತಾರೆ, ಕೆರೆ ನೀರಿಗೆ ನೀವು ಹೋಗಲ್ವಾ ಅಂತ ಕೇಳ್ತಾರೆ. ಮೇಲ್ಸೇತುವೆಗೆ ಹಣ ಖರ್ಚು ಮಾಡ್ತಾರೆ, ರಸ್ತೆಗೆ ನೀವು ಅಲ್ಲಿ ಓಡಾಡಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಈ ರೀತಿಯ ಎಡಬಿಡಂಗಿತನವನ್ನು ಸರ್ಕಾರ ಮಾಡೋದು ಸರಿಯಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ 17ನೇ ಬಜೆಟ್ ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ SC STಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನೀವು ಕೊಡೋ ಅಂಥ ಹಣ ಏನಿದೆ, ಹಣ 37 ಇಲಾಖೆಗಳಿಗೆ ಹಂಚಿಕೆ ಮಾಡಬೇಡಿ, ನೀವು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ, ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡಿ ಅಂತ ನಾವು ಮನವಿ ಮಾಡಿದ್ವಿ. ಮತ್ತು ಕಾಯ್ದೆನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯವರ ಹಣ ನೀವು ಕನ್ನ ಹಾಕುವಂಥ ಕಾಯ್ದೆ ಇದೆಯಲ್ಲ, ಕ್ಲಾಸ್ 7C, ಅದನ್ನು ರದ್ದು ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ವಿ ನಿನ್ನೆ. ಈಗಾಗಲೇ ಕ್ಲಾಸ್ D ಅಂತ ಇತ್ತು, ಅದು ರದ್ದು ಮಾಡಿರು. ಈಗ C ಅಂತ ಇದೆ, ಅದ್ರ ಮೂಲಕ ದುಡ್ಡನ್ನು ಎಳ್ಕಂತವ್ರೆ. ಮತ್ತು ಇನ್ನೂ ಏನೇನೋ ಕಾಯ್ದೆ ಒಳಗಡೆ ಈ ಥರದ ಪರಿಶಿಷ್ಟ ಜಾತಿಯವರ ನಿಧಿಗೆ ಕನ್ನ ಹಾಕೋಂಥದ್ದು ಏನೇನು ಇಟ್ಕೊಂಡವರು ಗೊತ್ತಿಲ್ಲ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡೋದು, ಇದು ನಿಮಗೆ ಬದ್ಧತೆ ಇಲ್ಲ. ನೀವು ಬರೀ ದಾಖಲೆಗಳನ್ನು ಮಾಡಿದ್ದೀರಷ್ಟೇ. ನಾನು ಇಷ್ಟು 17 ಬಜೆಟನ್ನು ಮಂಡನೆ ಮಾಡಿದ್ದೀನಿ. ಮತ್ತು ದೇವರಾಜ ಅರಸು ದಾಖಲೆಯನ್ನು ಮುರಿದು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದೆ ಅಂತ ದಾಖಲೆಯನ್ನು ಬಿಟ್ಟರೆ ಸಾಧನೆ ಇಲ್ಲ, ಬದ್ಧತೆ ಇಲ್ಲ. ನೀವು ಅಹಿಂದ ವರ್ಗಕ್ಕೂ ಕೂಡ ಏನೂ ಮಾಡಿಲ್ಲ. ನೀವು ಅಹಿಂದ ವರ್ಗಕ್ಕೂ ಏನಾದರೂ ಮಾಡೋದಾದರೆ ಕಾಂತರಾಜ್ ವರದಿ ಜಾರಿ ಮಾಡಬೇಕಾಗಿತ್ತಲ್ಲ, ಅದು ನಿಮ್ಮ ಸಮಾಜಕ್ಕೂ ಕೂಡ ಒಳಿತಾಗಲ್ವಲ್ಲ. ಅನೇಕ ಅಹಿಂದದಲ್ಲಿರ್ತಕ್ಕಂಥ ಅನೇಕ ಜಾತಿಗಳಿದ್ದಾವೆ ಹಿಂದುಳಿದ ವರ್ಗಗಳಲ್ಲಿ, ಆ ಸಮಾಜಕ್ಕೂ ಏನೂ ಆಗಲಿಲ್ಲ. ಇಲ್ಲಿ 35 ವರ್ಷಗಳು ಹೋರಾಟ ಮಾಡಿರೋಂತಹ ಸಮಾಜ ಇದೆ, ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ. ಪರಿಶಿಷ್ಟ 101 ಜಾತಿಗಳಿಗೂ ಸಮಾನವಾಗಿ ವಿತರಣೆ ಆಗಬೇಕು. ಅಲ್ಲಿರ್ತಕ್ಕಂಥ ದಕ್ಕಲ, ಡೋಹರ, ಕಕ್ಕಯ್ಯ, ಸಮಗಾರ, ಅವರಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಇಲ್ಲ, ಅವರಲ್ಲಿ ಒಂದು ಕಾನ್ಸ್ಟೇಬಲ್ ಇಲ್ಲ. ಮೀಸಲಾತಿ ಬಾಬಾ ಸಾಹೇಬರು ಕೊಟ್ಟಂಥ ಮೀಸಲಾತಿ ಎಲ್ಲರಿಗೂ ವಿತರಣೆ ಆಗಲಿ ಅಂತೇಳಿ ಸುಪ್ರೀಂ ಕೋರ್ಟು ಕೂಡ ತೀರ್ಪು ಕೊಡ್ತು. ನಾಗಮೋಹನ್ ದಾಸ್ ಆಯೋಗ ಮಾಡಿದರು, ವಿಧೇಯಕ ಮಾಡಿದರು, ವಿಧೇಯಕನೂ ಆಗಲಿಲ್ಲ, ವರ್ಗೀಕರಣವಲ್ಲಾಗಲಿಲ್ಲ. ಈಗ ಬಡ್ತಿ ಮೀಸಲಾತಿ ಮತ್ತು ನೇಮಕಾತಿಗಳು, ಬ್ಯಾಕ್ಲಾಗ್ಗಳು ಮತ್ತು ಬಿಂದುಗಳಲ್ಲಿ ರೋಸ್ಟ್ರು ಗುರುಸೋದು ಕಿತ್ತಾಡ್ತಾ ಇದೆ ಸಮಾಜ. ಕಿತ್ತಾಡೋಕ್ಕೋಸ್ಕರ ಈ ರೀತಿ ನೀವು ವರ್ಗೀಕರಣ ಇವೆಲ್ಲನೂ ಯೂಸ್ ಮಾಡ್ತಾ ಇದ್ದೀರಾ. ನೀವು ಒಂದು ಸುಪ್ರೀಂ ಕೋರ್ಟ್ಗೆ ನೀವೇನಾದರೂ ಬೆಲೆ ಕೊಡೋದಾದರೆ ವರ್ಗೀಕರಣನ ಸರಿಯಾದ ರೀತಿ ವಿಧೇಯಕನ ಮಾಡಿ. ಆದರೆ ಕಿತ್ತಾಡಿರೇನೆ ರಾಜಕೀಯ ಪಕ್ಷಗಳಿಗೆ ಲಾಭ. ಇದು BJP ಇದೆಯಲ್ಲ, ಅದಕ್ಕೂ ಕಾಂಗ್ರೆಸ್ ಏನು ಅರ್ಥ ಆಗಿಲ್ಲ. ಇವರೆಲ್ಲನೂ ಒಂದೇ ಪಕ್ಷದಲ್ಲಿದ್ದಂಥವ್ರು. ಇದು ಒಂದೇ ಮರದ ಕೊಂಬೆಗಳು, BJP, ಕಾಂಗ್ರೆಸ್ಸು, ದಳ ಎಲ್ಲ. ಇದನ್ನು ಸ್ಪಷ್ಟವಾಗಿ ನಾನು ಸಮರ್ಥಿಸಕ್ಕೆ ಹೇಳೋದು ಅಂದರೆ, ನೋಡಿ, ಕಾಯ್ದೆ ಬಂದು 10-11 ವರ್ಷ ಆಗಿದೆ. SC ST TSP ಕಾಯ್ದೆ BJP ಆಡಳಿತ ಮಾಡಿದೆ, ಜನತಾದಳ ಆಡಳಿತ ಮಾಡಿದೆ, ಕಾಂಗ್ರೆಸ್ಸು ಆಡಳಿತ ಮಾಡಿದೆ. ಇವರೆಲ್ಲರ ಆಡಳಿತಕ್ಕೂ ಕೂಡ ಪರಿಶಿಷ್ಟ ಜಾತಿಯವರ ಹಣನ ದರೋಡೆ ಮಾಡಿವೆ, ಕನ್ನ ಮಾಡಿವೆ.
ಎಷ್ಟು ಕನ್ನ ಮಾಡಿದ್ದಾರೆ ಅಂದರೆ ಟೋಟಲ್ ಒಟ್ಟು ಬಿ ಜೆ ಪಿ, ಕಾಂಗ್ರೆಸ್ಸು, ದಳ ಮೂರು ಸೇರಿ 2,33,000 ಕೋಟಿ ಹಣವನ್ನು ಕಾಯ್ದೆ ಬಂದ ಮೇಲೆ 11 ವರ್ಷಗಳಲ್ಲಿ ಇವ್ರ ಹಣವನ್ನು ನೀವು ಬೇರೆ ಅನ್ಯ ಯೋಜನೆಗಳಿಗೆ ಯೂಸ್ ಮಾಡಿದ್ದೀರಾ. ಈ 2,33,000 ಕೋಟಿ ಹಣ ಏನಿದೆ ಇದು ಪರಿಶಿಷ್ಟ ಜಾತಿಯ SC ST ಸಿಕ್ಕಿದ್ರೆ ಅವ್ರ ಮಕ್ಕಳೆಲ್ಲ ಶಿಕ್ಷಿತರಾಗಿರೋದು, ಅವ್ರಿಗೆಲ್ಲ 3 ಎಕರೆ ಜಮೀನು ಸಿಕ್ಕಿರೋದು. ನೀವು ಸುಮ್ಮನೆ ಹೇಳೋದು ಇವ್ರ ಹೆಸರು, ದುಡ್ಡೆಲ್ಲ ಒಡೆಯೋರಲ್ಲ ನೀವೇ. ಈಗ 53 ಶಾಸಕರಿದ್ದಾರೆ ಎಲ್ಲ ಪಕ್ಷದಲ್ಲೂ, SC ST ಶಾಸಕರು. ಏನಕ್ಕಪ್ಪ ಇದ್ದೀರಾ ನೀವು? ಬಾಯೂ ಇಲ್ಲ, ಕೇಳೋದಕ್ಕೆ ಬಾಯೂ ಇಲ್ಲ. ನೀವು ಬೆಲ್ಟ್ ಹಾಕಿ ಬಾಯಿ ಕಟ್ಟಿದ ಮೂಕ ಪಶುಗಳ ಥರ ನೀವು ಇದ್ದೀರಿ ವಿನ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ಶಾಸಕರು ಏನಾದರೂ ಕೇಳಿದರೆ ನೆಕ್ಸ್ಟ್ ಟಿಕೆಟೇ ಕೊಡಲ್ಲ ಅವ್ರಿಗೆ. ಮಂತ್ರಿಗಳು ನೀವೇನಾದರೂ ಪ್ರಶ್ನೆ ಮಾಡಿದರೆ ನಿಮ್ಮ ಕೆಲಸನೂ ಆಗಲ್ಲ, ನಿಮ್ಮ ಟಿಕೆಟ್ ಕೊಡಲ್ಲ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ. ನೋಡಿ, ಇಷ್ಟು ಜನಸಂಖ್ಯೆ ಇದ್ದರೂ ಒಬ್ಬ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾಕಾಗಿಲ್ಲ, ಪ್ರಧಾನಮಂತ್ರಿ ಯಾಕಾಗಿಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾಕಾಗಿಲ್ಲ? ಪರಿಶಿಷ್ಟ ಜಾತಿಯವರು ಯಾಕೆ SC STಗಳು ಮುಖ್ಯಮಂತ್ರಿ ಯಾಕಾಗಿಲ್ಲ, ಪ್ರಧಾನಮಂತ್ರಿ ಯಾಕಾಗಿಲ್ಲ? ಮುಸ್ಲಿಂ ಕ್ರೈಸ್ತ ಸಮಾಜ ಕೂಡ ಮುಖ್ಯಮಂತ್ರಿ ಅಥವಾ ಪ್ರಧಾನಿ ಆಸೆ ಬಿಡ್ರಿ, ಮುಖ್ಯಮಂತ್ರಿ ಸರಿಯಾದ ಸ್ಥಾನಗಳಲ್ಲಿ ಬರೋಕ್ಕಾಗಿಲ್ಲ. ಯಾವುದು ಪ್ರಭಾವಿ ಜಾತಿಗಳು ಮಾತ್ರ ಮುಖ್ಯಮಂತ್ರಿಗಳು ಆಗ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ. ಯಾವುದೋ ಶಕ್ತಿ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆ. ಜಾತಿವಾದಿ ಶಕ್ತಿ, ಕೋಮುವಾದ ಶಕ್ತಿ, ಮನುವಾದ ಶಕ್ತಿ ಆ ಒಂದು ಮುಖ್ಯಮಂತ್ರಿ ಚೇರನ್ನು, ಪ್ರಧಾನಮಂತ್ರಿ ಚೇರನ್ನು ಕಂಟ್ರೋಲ್ ಮಾಡಿ ಇಡೀ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದೆ. ನಾವು ಕಾಂಗ್ರೆಸ್ ಬರೋದಕ್ಕೆ, ಸಿದ್ದರಾಮಯ್ಯನವ್ರು ಬರೋದಕ್ಕೆ ನಾವೇ ಕಾರಣ. ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಪ್ರಗತಿಪರರು ಕಾರಣ. ಯಾಕಂದರೆ BJP ಅವರು ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ, ಬದಲಾಯಿಸ್ಬಿಡ್ತಾರೆ ಅನ್ನೋ ಒಂದು ಸುದ್ದಿ ಗಾಸಿಪ್ಪಿಂದ ನಾವು ಕಾಂಗ್ರೆಸ್ಸೇ ಬರಲಿ ಅಂತೇಳಿ BJP ವಿರುದ್ಧ ಮತ ಕೊಟ್ವಿ. ನೀವೇನಪ್ಪ ಮಾಡಿದಿರಿ? ನೀವು ಅವ್ರಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಅನ್ಯಾಯವನ್ನು ಮಾಡಿದಿರಿ, ಮೋಸವನ್ನು ಮಾಡಿದಿರಿ. ಬರೀ ದಾಖಲೆ ಮಾಡೋದು. ಇಷ್ಟು ವರ್ಷ ಮುಖ್ಯಮಂತ್ರಿ ಆದೆ, 17ನೇ ಬಜೆಟ್ ಮಂಡಿಸಿದೆ. ನಾನು ನೇರವಾಗಿ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳಿಗೆ, ನೇರ. ಯಾಕಂದರೆ ಸತ್ಯ ಬಹಳ ಕಹಿಯಾಗಿರುತ್ತದೆ. ಆಮೇಲೆ ಎಲ್ಲ ದಲಿತ ಸಂಘಟನೆಗಳು ಒಕ್ಕರ್ಲಿಂದ ಒತ್ತಾಯ ಮಾಡಿದ್ದೇವೆ. ಏಕಗವಾಕ್ಷ ಯೋಜನೆ ಮಾಡಿ ಪರಿಶಿಷ್ಟ ಜಾತಿ ಹಣವನ್ನು, SC ST ಹಣವನ್ನು ನೀವು ಮಿಸ್ಯೂಸ್ ಮಾಡಬೇಡಿ, ಡೈವರ್ಟ್ ಮಾಡಬೇಡಿ, ಯೋಜನೆಗಳು ಕೊಡಿ. ಆಮೇಲೆ ತಮಗೆ ಅತ್ಯಂತ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ, ಇಲ್ಲಿ ಏನು ಒಂದು ಮೂಟೆ ಅರ್ಜಿ ಕೊಟ್ಟರು ದಲಿತ ಸಂಘಟನೆಗಳು ಮುಖ್ಯಮಂತ್ರಿಗಳಿಗೆ, ಒಂದು ಅರ್ಜಿ ಮೇಲೂ ಬರೀಲಿಲ್ಲ. ಹೋಗುವಾಗ ಎತ್ತಿಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಬಿಟ್ಟು ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ. ನೀವೆಲ್ಲ ಸಲಹೆ ಕೊಟ್ಟಿದ್ದೀರಲ್ಲ, ಇದನ್ನು ನಾನು ಪರಿಶೀಲಿಸ್ತೀನಿ ಅಂತನಾಗಲಿ, ಪರಿಗಣಿಸ್ತೀನಿ ಅಂತನಾಗಲಿ ಮುಖ್ಯಮಂತ್ರಿಗಳು ಸೌಜನ್ಯ ಕೂಡ ಹೇಳಲಿಲ್ಲ. ಅಂದರೆ ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ ಅವ್ರನ್ನ. ಮುಖ್ಯಮಂತ್ರಿಗಳಿಗೆ ನೀವು ಮಾಧ್ಯಮಗಳು ರಿಯಲ್ ಮಾಧ್ಯಮ ಆದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನಮ್ಮನ್ನು ಇವಾಗ ಪ್ರಶ್ನೆ ಕೇಳಿದ್ದೀರಿ, ನಿಮ್ಮನ್ನು ನಾನು ಕೇಳ್ತೀನಿ. ಮುಖ್ಯಮಂತ್ರಿಗಳು ಕಚೇರಿ ನೇರವಾಗಿ ಹೋಗಿ ಯಾರನ್ನ ಕಳಕಳಿ ಇರೋರು ಅವರು ಇದನ್ನು ಕಂಪ್ಯೂಟರ್ ಓಪನ್ ಮಾಡಿಸಿ, ಕಳೆದ 4 ತಿಂಗಳಲ್ಲಿ ಯಾವುದಾನ ಅರ್ಜಿ ಮುಖ್ಯಮಂತ್ರಿ ಕಚೇರಿಯಿಂದ ಮುಖ್ಯಮಂತ್ರಿ ಕೊಟ್ಟರು ಅರ್ಜಿ ಹೋಗಿದ್ರೆ ನೀವು ಕೇಳಿದ್ದು ಕೊಡ್ತೀನಿ. ಯಾವ ಅರ್ಜಿನೂ ಕೂಡ ಕಂಪ್ಯೂಟ್ರಲ್ಲಿ ಇಲ್ಲ. ಮುಖ್ಯಮಂತ್ರಿಗಳು ಕೊಟ್ಟ ಅರ್ಜಿ ಎಲ್ಲೋದು? ಮುಖ್ಯಮಂತ್ರಿಗಳು ಕೊಟ್ಟ ಅರ್ಜಿ ಎಲ್ಲೋದು? ಎಷ್ಟು ಲಕ್ಷ ಜನ, 8,000 ಜನ ನಿಮ್ಮ ಪ್ರವಾಸ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಅರ್ಜಿ ಕೊಟ್ಟಿರ್ತಾರೆ. ಎಷ್ಟು ದಲಿತ ಸಂಘಟನೆಗಳು, ಎಷ್ಟು ರೈತ ಸಂಘಟನೆಗಳು, ದಲಿತ ಚಳವಳಿಗಳು ಅರ್ಜಿ ಕೊಟ್ಟಿರ್ತಾರೆ. ಎಲ್ಲೋದು? ಒಂದು ಕೂಡ ಮುಖ್ಯಮಂತ್ರಿ ಕಚೇರಿಯಿಂದ ಅರ್ಜಿಗಳೋದಂಥ ದಾಖಲೆ ಇಲ್ಲ. ನಾನು ಕಂಪ್ಯೂಟರನ್ನು 4 ಸಾರಿ ಪರಿಶೀಲಿಸಿದ್ದೀನಿ. ಅಲ್ಲಿ ಇಲ್ಲಿ 2ನೇ ಫ್ಲೋರಲ್ಲಿ ಹೋಗಿ ಮುಖ್ಯಮಂತ್ರಿ ಕಚೇರಿನಲ್ಲಿ ಒಂದು ಅರ್ಜಿ. ಈಗ ರಾಮಕೃಷ್ಣ ಹೆಗಡೆ ಅವ್ರು ನೋಡಿದ್ರು, ಒಂದು ಇಲಾಖೆನೇ ಮಾಡಿಬಿಟ್ಟಿದ್ರು. ಯಾರನ್ನ ಅರ್ಜಿ ಕೊಟ್ಟರೆ ಅವ್ರಿಗೆ ಒಂದು ಎಂಡಾಸ್ಮೆಂಟ್ ವಾಪಸ್ ಬರೋದು. ನೀವು DG ಕಳಿಸಿದ್ದೀವಿ, ನಿಮ್ಮ ಅರ್ಜಿ SP ಕಳಿಸಿದ್ವಿ, DC ಕಳಿಸಿದ್ದೀವಿ, ತಹಶೀಲ್ದಾರ್ ಕಳಿಸಿದ್ದೀವಿ ಅಂತ ಬರೋದು. ಈ ಬದ್ಧತೆ ಇಲ್ಲದೆ ಹೋದರೆ ಹೆಂಗ್ರಿ ಬೇಕಾದಷ್ಟು ದಿನ ಮುಖ್ಯಮಂತ್ರಿ ಆಗ್ತೀರಾ? ಹೆಂಗ್ರಿ ಮತ್ತೆ ಗೆಲ್ಲಿಸ್ಬೇಕು? ಯಾರ ಮ್ಯಾಗ್ರಿ ಭರವಸೆ ಇಡಬೇಕು ನಾವು? ಎಲ್ಲ ಯೋಜನೆಗಳು ಎಲ್ಲ ನಿಗಮದಲ್ಲಿ ನಿಂತೋಗಿದ್ದಾವೆ. ಇನ್ನೇನು ನಿಮ್ಮ ಸರ್ಕಾರ? ಇನ್ನೇ ಎಲ್ಲೋಯ್ತು SC SP TSP ಹಣ? ಕೂಡಲೇನ ದಯವಿಟ್ಟು ಏಕಗವಾಕ್ಷ ಯೋಜನೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಸುಬರ್ದಿ ಕೊಡಿ. ಏನಕ್ಕಿರ್ಬೇಕು ಮುಖ್ಯಮಂತ್ರಿಯಾಗಿ? ಏನಕ್ಕಿರ್ಬೇಕು ಸರ್ಕಾರ? ಇದು ನಮ್ಮ
ಮನವಿ ಮತ್ತು ವಿಷಾದ, ಆತಂಕ. ಇಷ್ಟೇ ಅಲ್ಲ,